ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭಾರತಿ ಸ್ವಬಿ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ತುಂಬ ಆರೋಗ್ಯದಾಯಕ ಹಾಗೂ ಸಾಂಪ್ರದಾಯಿಕ ಸಿಹಿ ತಿನಿಸನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಫ್ರೆಂಡ್ಸ್, ನೀವು ಗಿಣ್ಣದ ಹಾಲಿನ ಬಗ್ಗೆ ಕೇಳಿರಬೇಕಲ್ವೇ? ಇದು ಪ್ರೋಟೀನ್ ಮತ್ತು ಪೋಷಕಾಂಶಗಳಿಂದ ತುಂಬಿದ ಅತ್ಯಂತ ಆರೋಗ್ಯಕರ ಹಾಲು. ಈ ಹಾಲಿನಿಂದ ತಯಾರಿಸಿದ ಕುಂದ ತುಂಬ ರುಚಿಯಾಗಿದ್ದು ಹಳೆಯ ಕಾಲದಿಂದಲೂ ನಮ್ಮ ಊರುಗಳಲ್ಲಿ ಮಾಡಲಾಗ್ತಾ ಇತ್ತು. ಸ್ನೇಹಿತರೆ ನೋಡಿ, ನೀವು ಈ ಥರ ಇದನ್ನು ಡ್ರೈ ಮಾಡಿದರೆ ಒಂದು ವಾರದ ತನಕ ಇಟ್ಕೊಂಡ್ರು ಕೂಡ ಹಾಳಾಗೋದಿಲ್ಲ. ಸ್ನೇಹಿತರೆ, ಈ ಕುಂದ ಸಿಹಿಯನ್ನು ಹಸು ಕರು ಹಾಕಿದ 5-6 ದಿನಗಳ ಹಾಲಿನಿಂದಲೂ ಕೂಡ ಮಾಡಬಹುದು. ನಾನು ಈಗ ಮಾಡ್ತಾ ಇರುವುದು 7ನೇ ದಿನದ ಹಾಲು. ಇದನ್ನು ನಮ್ಮ ಪಕ್ಕದ ಮನೆಯವರು ಕೊಟ್ಟಿದ್ದು. ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ತುಂಬ ದಿನಗಳಿಂದ ಅಮ್ಮ ಮಾಡ್ತಿರುವ ಈ ಕುಂದ ಸಿಹಿಯ ನೆನಪಾಗಿ ಗಿಣ್ಣದ ಹಾಲಿನ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ. ಇವತ್ತು ಅದನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ನಾನು ಅವರು ಕೊಟ್ಟ ಹಾಲಿನಿಂದ ಅರ್ಧ ಲೀಟ್ರ್ ಹಾಲಿನಷ್ಟೇ ಕುಂದ ಸಿಹಿ ಮಾಡಲಿಕ್ಕೆ ತೆಗೆದುಕೊಂಡಿದ್ದೇನೆ. ನೋಡಿ, ಮೊದಲಿಗೆ ನಾವು ಇದಕ್ಕೆ ಬೇಕಾದ ವಸ್ತುಗಳನ್ನು ತೆಗೆದುಕೊಳ್ಳೋಣ. ಈಗ ನೋಡಿ, ಅರ್ಧ ಸ್ಪೂನ್ನಷ್ಟು ಮೆಣಸಿನ ಕಾಳನ್ನು ನಾನು ಇಲ್ಲಿ ಡ್ರೈ ಫ್ರೈ ಮಾಡ್ತಿದ್ದೇನೆ. ಹಾಗೆ ಅರ್ಧ ಸ್ಪೂನು ಜೀರಿಗೆಯನ್ನು ಕೂಡ ಇಲ್ಲಿ ಇದಕ್ಕೆ ಸೇರಿಸ್ತಾ ಇದ್ದೇನೆ. ನೋಡಿ, ಜೀರಿಗೆ ಸ್ವಲ್ಪ ನೋಡಿ ಕೆಂಪು ಬಣ್ಣಕ್ಕೆ ತಿರುಗಿದ ಕೂಡಲೇ ನಾನು ಸ್ಟವನ್ನು ಈಗ ಆಫ್ ಮಾಡಿದ್ದೇನೆ. ಹಾಗೆ ಅದನ್ನೀಗ ಸ್ವಲ್ಪ ಕುಟ್ಟಿ ನೋಡಿ ಪೌಡ್ರ್ ಮಾಡ್ಕೊಂಡಿದ್ದೇನೆ. ಇದು ನೋಡಿ ಕೋರ್ಸ್ ಪೌಡ್ರ್ ಅಂತಾರೆ ಇದಕ್ಕೆ, ಅಂದರೆ ತುಂಬ ನುಣ್ಣಗೆ ಪೌಡ್ರ್ ಮಾಡೋದು ಬೇಕಾಗೋದಿಲ್ಲ. ಆನಂತರ ಚಿಕ್ಕ ಕಡಾಯಿಯನ್ನು ಸ್ಟವ್ ಮೇಲಿಟ್ಟು ಹಾಲನ್ನು ಈಗ ನೋಡಿ ಬಾಯ್ಲಿಗೆ ಇಡ್ತಾ ಇದ್ದೇನೆ. ಹಾಗೆ ನೋಡಿ, ಇಲ್ಲಿ ಒಂದು ತೆಂಗಿನಕಾಯಿನ ಅರ್ಧ ಭಾಗವನ್ನು ತುರಿದಿಟ್ಕೊಂಡಿದ್ದೇನೆ. ನೋಡಿ, ಇದು ದೊಡ್ಡ ಪೀಸ್ ಬಂದಿದೆ, ಅದನ್ನು ತೆಗೆದುಹಾಕಿ ಚಿಕ್ಕದಾಗಿ ಇದನ್ನು ತುರಿದುಕೊಂಡ್ರೆ ತುಂಬ ಒಳ್ಳೆಯದು. ಸ್ನೇಹಿತರೆ, ನೀವಿಲ್ಲಿ ಹಸು ಕರು ಹಾಕಿದ 4-5 ದಿನಗಳ ಒಳಗಿನ ಹಾಲಾಗಿದ್ದರೆ ತೆಂಗಿನಕಾಯಿ ಹಾಕೋದು ಬೇಕಾಗುವುದಿಲ್ಲ. ನಾನಿಲ್ಲಿ ಮಾಡ್ತಿರೋದು 7ನೇ ದಿನದ ಹಾಲಾಗಿದ್ದರಿಂದ ತೆಂಗಿನಕಾಯಿ ಹಾಕ್ತಾ ಇದ್ದೇನೆ. ಈಗ ನೋಡಿ, ಸ್ಟವ್ ಮೇಲೆ ಹಾಲು ಬಾಯ್ಲ್ ಆಗ್ತಾಯಿದೆ. ಸೊ ನಾನೀಗ ಮೆಣಸಿನಕಾಳು ಮತ್ತು ಜೀರಿಗೆ ಪೌಡ್ರನ್ನು ಇದಕ್ಕೆ ಸೇರಿಸಿದ್ದೇನೆ. ನೋಡಿ ಸ್ನೇಹಿತರೆ, ಗಿಣ್ಣದ ಹಾಲಿನಿಂದ ಏನಾದರೂ ಸ್ವೀಟ್ ಮಾಡುವಾಗ ನಮ್ಮ ಊರಿನಲ್ಲಿ ಮೆಣಸಿನಕಾಳು ಮತ್ತು ಜೀರಿಗೆ ಹಾಕ್ತಾರೆ. ಯಾಕೆಂದರೆ ಗಿಣ್ಣದ ಹಾಲು ಸುಲಭವಾಗಿ ಜೀರ್ಣವಾಗಬೇಕೆಂದರೆ ಇವುಗಳನ್ನು ಸೇರಿಸಬೇಕೆಂಬ ಜ್ಞಾನ ನಮ್ಮ ಹಿರಿಯರಿಗಿತ್ತು. ಆದರೆ ಸ್ವೀಟ್ ದುಕಾನ್ನಲ್ಲಿ ಸಿಗುವ ಕುಂದಕ್ಕೆ ನೋಡಿ ಇವುಗಳನ್ನು ಹಾಕಿರೋದಿಲ್ಲ. ನೋಡಿ ಫ್ರೆಂಡ್ಸ್, ಹಾಲು ಬಾಯ್ಲ್ ಆಗ್ತಿರುವಾಗಲೇ ತೆಂಗಿನಕಾಯಿ ತುರಿಯನ್ನು ಕೂಡ ಇದಕ್ಕೆ ಸೇರಿಸಬೇಕು. ನೋಡಿ, ಇಲ್ಲಿ ಸ್ಟವನ್ನು ಲೋ ಫ್ಲೇಮ್ನಲ್ಲಿಟ್ಟು ಈ ರೀತಿ ಇದನ್ನು ಬಾಯ್ಲ್ ಮಾಡ್ತಾನೆ ಇರಿ. ಆನಂತರ ನೋಡಿ, ಸುಮಾರು 200 ಗ್ರಾಮ್ನಷ್ಟು ನಾನು ಬೆಲ್ಲದ ಪೌಡ್ರನ್ನು ತೆಗೆದುಕೊಂಡಿದ್ದೇನೆ. ಇದು ಆರ್ಗ್ಯಾನಿಕ್ ಜಾಗರಿ ಪೌಡರ್. ನೀವು ಇಲ್ಲಿ ಯಾವುದೇ ಬೆಲ್ಲವನ್ನು ಕೂಡ ಉಪಯೋಗಿಸ್ಬೋದು. ನೋಡಿ ಫ್ರೆಂಡ್ಸ್, ಈಗ ಬೆಲ್ಲವನ್ನು ಕಡಾಯಿಗೆ ಸೇರಿಸ್ತಾ ಇದ್ದೇನೆ. ಬೆಲ್ಲ ಸೇರಿಸಿದ ನಂತರ ಮತ್ತೆ ಇದು ಸ್ವಲ್ಪ ನೀರಾಗಿ ಒಡೆದಂಗೆ ಅನಿಸುತ್ತೆ ನೋಡಿ. ಈಗ ನೋಡಿ, ಸ್ಟವ್ನ ಫ್ಲೇಮನ್ನು ಹೈ ಮತ್ತು ಲೋ ಮಾಡ್ತಾ ತಿರುಗಿಸ್ತಾ ಇರಿ. ಸ್ನೇಹಿತರೆ, ಡೈಜೆಷನ್ಗೆ ಅತಿ ಉತ್ತಮವಾದ ಚಿಟಿಕೆ ಅರಿಶಿನ ಪುಡಿಯನ್ನು ಕೂಡ ಇದಕ್ಕೆ ಸೇರಿಸಿಬಿಡಿ. ಸ್ನೇಹಿತರೆ, ಯಾವಾಗಲೂ ಪ್ಯೂರ್ ಅರಿಶಿನ ಪೌಡ್ರನ್ನು ಮಾತ್ರ ಅಡುಗೆಗೆ ಉಪಯೋಗಿಸಬೇಕು. ಸಾವಯವ ಅರಿಶಿನ ಪೌಡ್ರು ತುಂಬ ಚೆನ್ನಾಗಿರುತ್ತೆ ನೋಡಿ, ಅದನ್ನೇ ಕೊಂಡ್ಕೊಳ್ಳಿ. ಈಗ ನೋಡಿ, ತಾಳ್ಮೆಯಿಂದ ಇದನ್ನು ಬಾಯ್ಲ್ ಮಾಡ್ತಾ ಇರಿ. ಸುಮಾರು 4-5 ನಿಮಿಷಗಳಲ್ಲಿ ಈ ಸ್ಟೇಜ್ಗೆ ಕುಂದ ಸಿಹಿ ಬರುತ್ತೆ. ಈಗಲೂ ಕೂಡ ನೀವು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇಲ್ಲಿ ನೀರು ಆರುವ ತನಕ ಕೂಡ ನೀವು ಬಾಯ್ಲ್ ಮಾಡ್ತಾನೇ ಇರಬೇಕು. ಪೂರ್ತಿಯಾಗಿ ಡ್ರೈ ಮಾಡೋ ತನಕ ನೀವು ಇಟ್ಟರೆ 8-10 ದಿನಗಳ ತನಕ ಕೂಡ ಈ ಸಿಹಿ ಹಾಳಾಗುವುದಿಲ್ಲ. ನೋಡಿ ಫ್ರೆಂಡ್ಸ್, ನಾನೀಗ ಇಲ್ಲಿ 1/4 ಸ್ಪೂನ್ನಷ್ಟು ಏಲಕ್ಕಿ ಪೌಡ್ರನ್ನು ಸೇರಿಸ್ತಾ ಇದ್ದೇನೆ. ನೋಡಿ, ಈಗ ಸ್ವೀಟು ಡ್ರೈ ಆಗ್ತಾ ಇದೆ. ಎಲ್ಲೂ ಕೂಡ ತಳಕ್ಕೆ ಹಿಡಿದುಕೊಂಡಿಲ್ಲ. ನೋಡಿ ಫ್ರೆಂಡ್ಸ್, ಈಗ ಕಂಪ್ಲೀಟಾಗಿ ಡ್ರೈ ಆಗಿದೆ. ಈಗ ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಗಿಣ್ಣದ ಹಾಲು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಗಿಣ್ಣದ ಹಾಲಿನಿಂದ ನೋಡಿ, ಕೇವಲ ನಾವು ಮೊಸರನ್ನು ಮಾಡೋದಕ್ಕಿಂತ ಈ ರೀತಿ ಸ್ವೀಟ್ ಮಾಡಿ ಕೂಡ ಇದನ್ನು ಸವಿಬಹುದು. ಇದು ತುಂಬ ಅಪರೂಪದ ಸ್ವೀಟ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸು ಕೂಡ ಇದನ್ನು ಶೇರ್ ಮಾಡಿ. ಹಾಗೆಯೇ ಮುಂದಿನ ಆರೋಗ್ಯಕರ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.